ಕೊಡದೆ ಬರೀ ಪಡ್ಕೊಳ್ಳುವವನು ದ್ರೋಹಿ ಅಂತಾರೆ ವಿವೇಕಾನಂದರು. ಇದಕ್ಕೊಂದು ಕತೆ ಹೇಳ್ತಾರೆ. ಏನಂದರೆ ಒಬ್ಬ ವ್ಯಾಪಾರಿ ಇದ್ದ. ಒಂದು ಕಾಡು, ಆ ಕಾಡಿನ ಪಕ್ಕದಲ್ಲಿ ಒಂದು ಗ್ರಾಮ, ಆ ಗ್ರಾಮದಲ್ಲಿ ಆ ಊರಿನಲ್ಲಿ ಒಬ್ಬ ವ್ಯಾಪಾರಿ ಇದ್ದ. ಆಗಿನ ಕಾಲ, ಬಹಳ ಹಿಂದಿನ ಕಾಲ, ಅವನು ಆ ಕಾಡನ್ನು ದಾಟಿ, ಬಹಳ ದೊಡ್ಡ ಕಾಡು, ಆ ಹಳ್ಳಿಯಿಂದ ಆ ಕಾಡು ದಾಟಿ ಪಟ್ಟಣಕ್ಕೆ ಹೋಗಿ ವ್ಯಾಪಾರ ಮಾಡಿ ಮತ್ತೆ ಬರಬೇಕಿತ್ತು. ಅವನು ವ್ಯಾಪಾರಿ ಒಂದಷ್ಟು ಹಣ ತಗೊಂಡ. ಯಾಕಂದರೆ ಪಟ್ಟಣಕ್ಕೆ ಹೋಗಿ ಅಲ್ಲೇ ಒಂದಷ್ಟು ಕೊಂಡುಕೊಂಡು ಅಲ್ಲೇ ಒಂಚೂರು ಹೆಚ್ಚಿನ ಬೆಲೆಗೆ ಮಾರಿ ಮತ್ತು ಆ ಹಣವನ್ನು ತಗೊಂಡು ಮನೆಗೆ ಬರೋದು, ಈ ಥರದ ವ್ಯಾಪಾರಿ. ಆತ ಒಂದಷ್ಟು ಚೀಲಕ್ಕೆ, ಅಂದರೆ ತನ್ನ ಬ್ಯಾಗಿಗೆ ಹಣ ತುಂಬಿಕೊಂಡ. ಸ್ವಲ್ಪ, ಯಾಕಂದರೆ ನಡ್ಕೊಂಡೇ ಹೋಗಬೇಕು, ಅದು ಆಗಿನ ಕಾಲ, ಕಾಡಲ್ಲಿ ನಡ್ಕೊಂಡು ಹೋಗಬೇಕು. ಸ್ವಲ್ಪ ಹೋಗ್ಲಿಕ್ಕೆ ಬೇಕಾಗುವಷ್ಟು ಊಟ ವ್ಯವಸ್ಥೆ ಮಾಡಿಕೊಂಡ. ನಡ್ಕೊಂಡು ಹೊರಟ. ಬೆಳಗ್ಗೆ ಆಗಿದೆ, ನಡ್ಕೊಂಡು ಹೊರಡ್ಲಿಕ್ಕೆ ಶುರು ಮಾಡ್ದ. ನಡ್ಕೊಂಡು ಹೋಗ್ತಾ ಇದ್ದಾನೆ. ಅವನ ಮನಸ್ಸಲ್ಲಿ ಭಯ. ಯಾಕೆ? ಈ ಹಣ ಬೇರೆ ಅವನ ಜೊತೆ ಇದೆ, ಯಾರು ಕಳ್ಳರು ಕಾಕರು ಬಂದು ಹಣವನ್ನು ದೋಚಿಬಿಡ್ತಾರೋ ಅನ್ನೋ ಭಯ. ಸರಿ, ನಡ್ಕೊಂಡು ಹೋಗ್ತಾ ಇದ್ದಾನೆ. ಏನೋ ದೈವವಶಾತ್ ಆ ನಡ್ಕೊಂಡು ಹೋಗ್ತಾ ಇರೋನಿಗೆ ಒಬ್ಬ ಸನ್ಯಾಸಿ ಜೊತೆ ಆಗುತ್ತಾನೆ. ಈಗ ವ್ಯಾಪಾರಿಗೆ ಬಹಳ ಖುಷಿ ಆಯಿತು, ಧೈರ್ಯ ಬಂತು. ನನ್ನ ಜೊತೆ ಯಾರೋ ಒಬ್ಬರು ಬಂದ್ರಪ್ಪ, ಸನ್ಯಾಸಿ, ಇವರಂತೂ ನನ್ನ ಹಣವನ್ನು ಕಳ್ತನ ಮಾಡಲ್ಲ. ಆರಾಮಾಗ ಸನ್ಯಾಸಿ ಜೊತೆ ಮಾತಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾನೆ. ಮಧ್ಯಾಹ್ನ ಆಯಿತು, ಹಸಿವಾಯಿತು. ಸ್ವಾಮೀಜಿ ಅಥವಾ ಗುರುಗಳೇ, ಬನ್ನಿ ಇಲ್ಲಿ ಕೂತ್ಕೊಂಡು ಊಟ ಮಾಡೋಣ ಅಂತ ಆ ಸನ್ಯಾಸಿಯ ಜೊತೆ ಒಂದು ಮರದ ನೆರಳಿನಲ್ಲಿ ಕೂತು ಊಟ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅವನು ತಂದಿದ್ದ ಒಂದಷ್ಟು ಏನು ಊಟದ ಬುತ್ತಿ ಇತ್ತಲ್ಲ, ಅದನ್ನು ಆ ಸನ್ಯಾಸಿಗೂ ಹಂಚುತ್ತಾನೆ. ಆಗ ಸನ್ಯಾಸಿ ಕೂಡ ತನ್ನ ಜೋಳಿಗೆಯಲ್ಲಿ ಏನಾದರೂ ಇದೆಯಾ ಅಂತ ನೋಡಿದಾಗ, ಅದನ್ನು ಆ ಜೋಳಿಗೆಯನ್ನು ಒದರಿದಾಗ ಅಲ್ಲಿ 2 ಹಣ್ಣುಗಳು ಸಿಗ್ತವೆ. ಅದರಲ್ಲೂ ಒಂದು ಹಣ್ಣನ್ನು ತಗೊಳಪ್ಪ ಅಂತ ಆ ವ್ಯಾಪಾರಿಗೆ ಕೊಡ್ತಾನೆ. ಹಾಗೆ ಆ ಜೋಳಿಗೆಯನ್ನು ಒದರುವ ಸಮಯದಲ್ಲಿ ಒಂದು ಪಳಪಳ ಪಳಪಳ ಹೊಳೆಯುವ ಒಂದು ಕಲ್ಲು ಆ ಜೋಳಿಗೆಯಿಂದ ಕೆಳಗಡೆ ಬೀಳುತ್ತೆ. ಸನ್ಯಾಸಿ ಅಂದುಕೊಳ್ತಾನೆ ಏನೋ ಕಲ್ಲು ಇರಬೇಕು ಅಂತ, ಯಾವುದೋ ಒಂದು. ಆದರೆ ಈ ವ್ಯಾಪಾರಿಯ ಕಣ್ಣು ಬಹಳ ಸೂಕ್ಷ್ಮ, ಅವನು ವ್ಯಾಪಾರಿ ಬುದ್ಧಿ. ಆ ಕಲ್ಲನ್ನು ನೋಡ್ತಾನೆ, ಅದು ಸಾಮಾನ್ಯ ಕಲ್ಲಲ್ಲ, ಅದು ವಜ್ರದ ಕಲ್ಲು. ಆದರೆ ಸನ್ಯಾಸಿ ಕೇಳ್ತಾನೆ ವ್ಯಾಪಾರಿ, ಸ್ವಾಮೀಜಿ ಇದೇನಿದು, ಏನು ಕಲ್ಲಿದು? ಏನೋ ಗೊತ್ತಿಲ್ಲಪ್ಪ, ಏನೋ ಜೋಳಿಗೆಲಿತ್ತು, ಬೇಕಾ ತಗೋ ಅಂತ ಕೊಟ್ಟೆ ಬಿಟ್ಟು ತೆಗೆದು. ಅಂದರೆ ಹೊಳೆಯುವ ಆ ಕಲ್ಲು ನಿನಗೆ ಯಾಕಪ್ಪ ಅಂತ ಆತ ಜೋಳಿಗೆ ಒಳಗಡೆ ಮಡ್ಕೊಡ್ಲಿಲ್ಲ ಸ್ವಾಮೀಜಿ. ತಗೊಳಪ್ಪ, ನೀನು ಬೇಕಾ ತಗೋ ಅಂತ ಎತ್ತು ಕೊಟ್ಟು ಬಿಟ್ಟ. ಸರಿ, ಅಲ್ಲಿಂದ ಮುಂದುವರೆದ್ರು. ವ್ಯಾಪಾರ ಮುಗಿಸ್ಕೊಂಡು ಬಂದ ಆ ಸ್ವಾಮೀಜಿ, ಅಂದರೆ ಆ ಸನ್ಯಾಸಿ ಕೊಟ್ಟಿದ್ದಂತಹ ಆ ಕಲ್ಲಿತ್ತಲ್ಲ, ಅದನ್ನು ಚೂರು ಮಾಡ್ದ. ಏನು ವಜ್ರ ಮಾರ್ದ, ಕೋಟ್ಯಾಧಿಪತಿ ಆಗುವುದ. ಇಷ್ಟು ಸಣ್ಣ ಕಲ್ಲಿನ ಚೂರು ಅವನನ್ನು ಕೋಟ್ಯಾಧಿಪತಿ ಮಾಡಾಕ್ತು. ಹೀಗೆ ವರ್ಷಗಳು ಕಳೀತು. ಏನು ತುಂಬ ಹೆಸರು ಮಾಡ್ದ, ತುಂಬ ಹಣ ಮಾಡ್ದ, ಕೋಟ್ಯಾಧಿಪತಿ ಆದ. ಅವನು ಒಂದು ದಿನ ಅನ್ನಿಸ್ತು, ಅಲ್ಲ ಸನ್ಯಾಸಿ ಆತನ ಜೋಳಿಗೆಯಲ್ಲಿದ್ದಂತಹ ವಜ್ರದ ತುಂಡನ್ನು ನಾನು ಕೇಳಿದ ತಕ್ಷಣ ಕೊಟ್ಟುಬಿಟ್ನಲ್ಲ. ನಾನಾದರೂ ತಗೊಂಡು ಬಂದೆ, ಇಷ್ಟೆಲ್ಲ ಬೆಳೆದಿದ್ದೀನಿ, ಆದರೆ ಒಂದು ಥ್ಯಾಂಕ್ಸ್ ಹೇಳಿಲ್ವಲ್ಲ, ಒಂದು ಧನ್ಯವಾದ ಹೇಳಿಲ್ವಲ್ಲ. ಈ ಶ್ರೀಮಂತನ ಬಳಿ ಏನಪ್ಪ ನೀವು ಹೇಳಿದ್ರಲ್ಲ, ಆ ಸನ್ಯಾಸಿ ಅಲ್ಲಿ ಹೋಗ್ತಾ ಇದ್ದಾರೆ ಕಾಡಲ್ಲಿ, ಹೌದಾ ಅಂತ ಈತ ಓಡ್ತಾನೆ, ಅವ್ರನ್ನ ಹಿಡಿತಾನೆ. ಅವ್ರ ಬಳಿ ಹೋಗಿ ಅವರ ಆಶೀರ್ವಾದ ತಗೊಂಡು, ಸ್ವಾಮಿ ನಿಮಗೆ ನಾನು ನೆನಪಿದ್ದೀನ, ಯಾರಪ್ಪ ನೀನು? ಅದೇ ಸ್ವಾಮಿ, ಒಂದು ದಿನ ನಾನು ವ್ಯಾಪಾರ ಮಾಡಲಿಕ್ಕೆ ಪಟ್ಟಣಕ್ಕೆ ಹೋಗ್ತಾ ಇದ್ದೆ, ನೀವು ನನ್ನ ಜೊತೆ ಕಾಡಲ್ಲಿ ನಡ್ಕೊಂಡು ಬಂದ್ರಿ. ಅಯ್ಯೋ, ನಾನು ನಡ್ಕೊಂಡು ಹೋಗ್ಬೇಕಾದ್ರೆ ತುಂಬ ಜನ ಜೊತೆ ಆಗ್ತಾರಪ್ಪ, ನನಗೆ ನೆನಪಾಗ್ತಿಲ್ಲ. ಆಯಿತು, ಇನ್ನೊಂದು ಉದಾಹರಣೆ ಕೊಡ್ತೀನಿ, ಅಂದರೆ ಇನ್ನೊಂದು ನೆನಪು ಮಾಡ್ತೀನಿ. ನಾವಿಬ್ಬರು ಕೂತು ಮರದ ಕೆಳಗಡೆ ಊಟ ಮಾಡೋದು ಸ್ವಾಮೀಜಿಗಳೇ. ಹೌದಾ? ನಾನು ತುಂಬ ಜನ ಜೊತೆ ಊಟ ಮಾಡ್ತೀನಪ್ಪ, ನನಗೆ ನೆನಪಾಗ್ತಿಲ್ಲ. ಆಯಿತು, ನೀವು ಜೋಳಿಗೆಯಿಂದ ನನಗೊಂದು ಕಲ್ಲು ಕೊಟ್ಟಿದ್ರಿ, ನೆನಪಿದೆಯಾ? ಹೌದಾ? ಇಲ್ಲಪ್ಪ, ನನಗೇನು ನೆನಪಿಲ್ಲ. ಕಲ್ಲು ಕೊಟ್ಟಿದ್ನಾ ಅಂತ ಜೋಳಿಗೆ ಒಳಗಡೆ ನೋಡ್ತಾರೆ, ಇನ್ನೊಂದು ಕಲ್ಲಿದೆ. ಹೌದಾ? ತಗೋ, ಈ ಕಲ್ಲು ತಗೋ ಅಂದ ಸ್ವಾಮೀಜಿ. ಆಗ ಆ ಶ್ರೀಮಂತ ಹೇಳೋ ಮಾತಿದೆಯಲ್ಲ, ಯಾಕಂದರೆ ಈ ಶ್ರೀಮಂತ ಹೇಳ್ತಿದ್ದಾನೆ, ಅವತ್ತು ನೀವು ನನಗೊಂದು ಕಲ್ಲು ಕೊಟ್ರಲ್ಲ, ಅದರಿಂದ ನಾನು ತುಂಬ ಶ್ರೀಮಂತ ಆಗಿದ್ದೀನಿ. ಆ ಸ್ವಾಮೀಜಿ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೌದಾ? ನೋಡು, ಜೋಳಿಗೆಯಲ್ಲಿ ಇನ್ನೊಂದು ಕಲ್ಲಿದೆ, ಬೇಕಾ ತಗೋ ಅಂತ ಆ ಕಲ್ಲನ್ನು ಕೊಡ್ಲಿಕ್ಕೆ ಹೋಗ್ತಿದ್ದಾರೆ ಆ ಸನ್ಯಾಸಿಗಳು. ಆಗ ಶ್ರೀಮಂತ ಹೇಳ್ತಾನೆ, ಸ್ವಾಮಿ ದಯವಿಟ್ಟು ಕಲ್ಲು ಕೊಡಬೇಡಿ ನನಗೆ, ಆದರೆ
ಕೇಳದೆಯೇ ಕೊಡುವ ನಿಮ್ಮ ಆ ಮನಸ್ಸನ್ನು ನನಗೆ ಕೊಡಿ ಅಂತ. ಎಂತಹ ದೊಡ್ಡ ಮಾತು. ಕೇಳದೇ ಕೊಡುವ ಆ ಮನಸ್ಸಿದೆಯಲ್ಲ, ಅದನ್ನು ನನಗೆ ಕೊಟ್ಟು ಬಿಡಿ ಸ್ವಾಮಿ. ನನಗೀಗ ಅರ್ಥವಾಗಿದೆ. ಇನ್ನೂ ಕೋಟಿ 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 ದುಡಿದ್ರೂ ಕೂಡ ನನಗೆ ತೃಪ್ತಿ ಇಲ್ಲ. ಆದರೆ ಕೇಳದೆಯೇ ಅಯ್ಯೋ ನಿನಗೆ ಬೇಕನಪ್ಪ ತಗೊಳ್ಳೋ ಅಂತ ಕೊಡುವ ಆ ಮನಸ್ಸಿದೆಯಲ್ಲ, ಅದನ್ನು ನನಗೆ ಕರುಣಿಸಿ ಪರಮಾತ್ಮ, ಅದನ್ನು ಕರುಣಿಸಿ ಸ್ವಾಮಿಗಳೇ ಅಂತ ಕೇಳ್ಕೊಳ್ತಾನೆ. ಇದು ಒಂದು ಕತೆ. ನಮ್ಮೆಲ್ಲರಿಗೂ ಭಗವಂತ ಎಂದೋ ನಾಳೆಯೋ ಮುಂದಿನ ವರ್ಷವೋ 20 ವರ್ಷಕ್ಕೋ ಏನೋ ಸಾಯೋದ್ರೊಳಗಡೆ ಒಂದೊಳ್ಳೆ ಜೀವನ ಅಂತ ಬಂದಿರುತ್ತೆ. ಎಲ್ಲರ ಬದುಕಲ್ಲೂ ಆ ಒಂದೊಳ್ಳೆ ಸಮಯ ಇದ್ದೇ ಇರುತ್ತೆ. ಆದರೆ ಕೊಡಬೇಕು ಸ್ವಾಮಿ, ಏನಾದರೂ ಕೊಡಬೇಕು. ಬರೀ ಪಡ್ಕೊಳ್ಳಿಕ್ಕೆ ಈ ಜನ್ಮ ಸಿಕ್ಕಿಲ್ಲ. ಪಡೆದುಕೊಂಡವನೇ ಪಾಪಿ, ಕೊಟ್ಟವನೇ ಪುಣ್ಯವಂತ. ಯಾಕಂದರೆ ಪಡ್ಕೊಳ್ಳೋದೇ ತಪ್ಪು ಅಂತ ನಾನು ಹೇಳಲ್ಲ, ಆದರೆ ಬರೀ ಪಡ್ಕೊಳ್ಳೋದೇ ಇದೆಯಲ್ಲ ಅದು ಜೀವನವಲ್ಲ. ಕೊಡಬೇಕು. ಪ್ರಕೃತಿ ನಮಗೆ ಅದನ್ನೇ ಕಲಿಸ್ತಾ ಇದೆ. ನದಿ ತನ್ನ ನೀರನ್ನು ತಾನೇ ಕುಡಿಯೋದಿಲ್ಲ, ಮರ ಬಿಟ್ಟ ತನ್ನ ಹಣ್ಣುಗಳನ್ನು ತಾನೇ ತಿನ್ನೋದಿಲ್ಲ. ಹೀಗೆ ಪ್ರಕೃತಿ ಎಲ್ಲವೂ ಕೂಡ ಅದನ್ನು ಜೀವಿಗಳಿಗೆ ಹಂಚುತ್ತಾ ಇದೆ. ನಾವು ಎಷ್ಟು ಪಡ್ಕೊಂಡ್ರೂ ನಮಗೆ ತೃಪ್ತಿ ಇಲ್ಲ ಅಂತ. ಸೊ ಹಾಗಾಗಿ ನಮ್ಮ ಶಕ್ತಾನುಸಾರ ಈಗ ನನಗೊಂದಷ್ಟು ಚಿಕ್ಕ ತಿಳುವಳಿಕೆ ಇದೆ, ನಾನು ಅದನ್ನು ಒಬ್ಬರಿಗೆ ಕೊಡ್ತೀನಿ. ಇನ್ಯಾರ ಬಳಿ ಹಣ ಇದೆ, ಇನ್ಯಾರ ಬಳಿಯೋ ಅನ್ನ ಇದೆ, ಇನ್ಯಾರ ಬಳಿಯೋ ಇನ್ನೇನೋ ಇದೆ, ಅವರ ಕೈಲಾದಷ್ಟು ಅವರ ಶಕ್ತಾನುಸಾರ ಕೊಡುವ ಬುದ್ಧಿ. ಕೊಡುವುದರಿಂದ ಪಾಪ ಪರಿಹಾರ. ಗಂಗಾ ನದಿಯಲ್ಲಿ ಪಾಪ ಪರಿಹಾರ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಕೊಡುವುದರಿಂದ ಪಾಪ ಪರಿಹಾರವಾಗುತ್ತೆ. ಕೊಡುವುದರಿಂದ ಅದಕ್ಕೆ ನೋಡಿ ದಾನ ಧರ್ಮಗಳಿಗೆ ಅಷ್ಟು ದೊಡ್ಡ ಸ್ಥಾನ ಸಿಕ್ಕಿದ್ದೇ ಈ ಕಾರಣಕ್ಕೆ. ದಾನ ಧರ್ಮ ಅದು ಪಡೆಯೋದಲ್ಲ, ಅದು ಕೊಡೋದು. ದೇಹಿ ಕೇಳುವವನು ಎಲ್ಲ ಕಡೆಯೂ ಸಿಗ್ತಾರೆ, ಕೊಡುವವನು ಸಿಗುವುದು ಬಲು ದುರ್ಲಭ. ಹಾಗೆ ಕೊಡುವವನ ಸ್ಥಾನದಲ್ಲಿ ದೇವರು ನಿಮ್ಮನ್ನಿಟ್ಟಿದ್ದಾನೆ ಎಂದು ಯೋಚನೆ ಮಾಡಿ ನಿಮ್ಮ ಪಾಪಗಳು ಪರಿಹಾರವಾಗ್ತಿದ್ದಾವೆ, ಜೊತೆಗೆ ನೀವೆಷ್ಟು ಪುಣ್ಯ ಸಂಪಾದಿಸ್ತಿದ್ದೀರಿ. ಹಾಗಾಗಿ ಕೊಡುವುದನ್ನು ರೂಢಿ ಮಾಡಿಕೊಳ್ಳಬೇಕು ಅಂತ ದೊಡ್ಡವರು ಹೇಳ್ತಾರೆ. ಆಯ್ತಲ್ಲ, ಕೇವಲ ಪಡ್ಕೊಳ್ಳೋದೇ ನಮ್ಮ ಜೀವನದ ಗುರಿ ಅಲ್ಲ. ಸಿಗುತ್ತೆ, ನಮ್ಮ ಪ್ರಾರಬ್ಧದ ಅನುಸಾರವಾಗಿ ಏನೇನು ಸಿಗಬೇಕು ಎಲ್ಲವೂ ಸಿಗುತ್ತೆ. ಆದರೆ ಕೊಡ್ಲಿಕ್ಕೆ ನನ್ನ ಬಳಿ ಏನೂ ಇಲ್ಲ ಅಂತ ಅನ್ಲಿಕ್ಕೆ ಹೋಗಬೇಡಿ. ಸಿಕ್ಕಿದಾಗ ನಿಮ್ಮವರು, ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಜನ ಸಿಕ್ಕಾಗ 2 ಒಳ್ಳೆ ಮಾತಾಡಿ. ಯಾವನಿಗೆ ಬೇಗ ಒಳ್ಳೆ ಮಾತು ಯಾರು ಕೇಳಲ್ಲ ಅನ್ಬೇಡಿ. ತುಂಬ ಏನೋ ನೀತಿ ಹೇಳಿ ಅಂತ ನಾನು ಹೇಳಲ್ಲ. ನಮಸ್ಕಾರನಪ್ಪ, ಚೆನ್ನಾಗಿದ್ಯಾ, ನಗುಮುಖದಿಂದ ಅವ್ರ ಮನಸ್ಸಲ್ಲಿ ಏನು ನೋವಿದೆಯೋ ಯಾರಿಗೆ ಗೊತ್ತು. ನೀವು ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಎಲ್ಲರ ಮುಖಗಳನ್ನು ಗಮನಿಸಿ. ಎಲ್ಲರೂ ಒಬ್ಬ ಸಂತೋಷದಲ್ಲಿದ್ದಾನೆ, ಒಬ್ಬ ದುಃಖದಲ್ಲಿದ್ದಾನೆ, ಒಬ್ಬನಿಗೆ ಯಾರಿಗೂ ಡೈವರ್ಸ್ ಆಗಿದೆ, ಇನ್ಯಾರಿಗೂ ಗಂಡ ಬಿಟ್ಟು ಹೋಗಿದ್ದಾರೆ, ಇನ್ಯಾರಿಗೂ ಹೆಂಡತಿ ಬಿಟ್ಟು ಹೋಗಿದ್ದಾರೆ, ಇನ್ಯಾರಿಗೂ ಕೆಲಸ ಸಿಕ್ಕಿಲ್ಲ, ಇನ್ಯಾರೋ ಊಟಕ್ಕೆ ಒದ್ದಾಡ್ತಿದ್ದಾರೆ, ಇನ್ಯಾರಿಗೂ ಅಪ್ಪ ಅಮ್ಮ ಏನು ಯಾವ ಜವಾಬ್ದಾರಿಯನ್ನು ಅಥವಾ ಅಪ್ಪ ಅಮ್ಮ ಮಕ್ಕಳಿಗೆ ಮೋಸ ಮಾಡಿದ್ದಾರೆ, ಮಕ್ಕಳು ಅಪ್ಪ ಅಮ್ಮನಿಗೆ ಮೋಸ ಮಾಡಿದ್ದಾರೆ, ಇನ್ಯಾರಿಗೂ ಆರೋಗ್ಯ ಸರಿ ಇಲ್ಲ. ಅಂದ್ರೆ ಒಬ್ಬೊಬ್ಬರದ್ದು ಒಂದೊಂದು ಸಮಸ್ಯೆ, ಒಬ್ಬೊಬ್ಬರದ್ದು ಒಂದೊಂದು ನರಳಾಟ. ಸೊ ಬಿ ಕೈಂಡ್, ಕರುಣೆಯಿಂದ ಇರಿ. ನಮ್ಮ ಬದುಕು ಮಾತ್ರ ಹಿಂಗಾಗಿದೆ, ಬೇರೆಯವರೆಲ್ಲ ಚೆನ್ನಾಗಿದ್ದಾರೆ ಅನ್ನೋ ನಿರ್ಧಾರಕ್ಕೆ ಬರಲೇಬೇಡಿ. ರಸ್ತೆಯಲ್ಲಿ ಬೀದಿಯಲ್ಲಿ ಓಡಾಡುವ ಆ ಒಂದೊಂದು ಜೀವದ ಹಿಂದೆಯೂ ಒಂದೊಂದು ಕತೆ ಇದೆ. ಅವರ ಮುಖ ನಮಗೇನು ಹೇಳದೇ ಇರಬಹುದು, ಆದರೆ ಅವರ ಬದುಕಿನ ಒಳಗಡೆ ಏನೇನು ನಡೀತಾ ಇದೆಯೋ ಯಾರಿಗೆ ಗೊತ್ತು. ಹಾಗಾಗಿ ಬಿ ಕೈಂಡ್, ಕರುಣೆಯಿಂದ ಇರಿ, ಅತ್ಯಂತ ವಿನಯದಿಂದ ವರ್ತಿಸಿ. ರೂಢಾಗಿ ಬಹಳ ಕಠೋರವಾಗಿ ಯಾರೊಂದಿಗೂ ವರ್ತಿಸಬೇಡಿ. ನೊಂದಿರುವ ಮನಸ್ಸುಗಳಿಗೆ ಮತ್ತೆ ನೋವು ಕೊಡೋದು ಬೇಡ. ಇದು ಬಹಳ ಮುಖ್ಯವಾದಂತಹ ವಿಚಾರ. ಆಯ್ತಾ? ಒಳ್ಳೆಯದಾಗಲಿ.